ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಬಾಬುರಾಯನಕೊಪ್ಪಲು ಬಳಿ ಇರುವ ಕರಿಘಟ್ಟದ ಶ್ರೀ ಸಮಯಪುರ ಆಶ್ರಮಕ್ಕೆ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ, ಸಂಪೂರ್ಣ ನ್ಯೂಸ್ ಚಾನೆಲ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಸಂಪೂರ್ಣಗೌಡ ಚಂದ್ರಶೇಖರ್, ಸಿಇಒ ಚಂದ್ರಶೇಖರ್ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ, ಸಂಪೂರ್ಣ ನ್ಯೂಸ್ ಚಾನೆಲ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಸಂಪೂರ್ಣಗೌಡ ಚಂದ್ರಶೇಖರ್, ಸಿಇಒ ಚಂದ್ರಶೇಖರ್ ಸಮಯಾಂಬಿಕಾ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಶ್ರೀ ಸಮಯಪುರ ಆಶ್ರಮಕ್ಕೆ ಭೇಟಿ ನೀಡಿದ ವೇಳೆ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಟ್ರಸ್ಟಿಗಳ ಜೊತೆ ಸೌಹಾರ್ದಯುತವಾಗಿ ಮಾತುಕತೆ ನಡೆಸಿದರು. ಬಳಿಕ ಮಾತನಾಡಿದ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ, ಮೈಸೂರಿಗೆ ಬರುವವರು ಶ್ರೀರಂಗಪಟ್ಟಣ ತಾಲೂಕಿನ ಶ್ರೀ ಸಮಯಪುರ ಆಶ್ರಮಕ್ಕೆ ಭೇಟಿ ನೀಡಬೇಕು. ಈ ಸಮಯಪುರದಮ್ಮ ಬಹಳ ಶಕ್ತಿ ದೇವತೆಯಾಗಿದ್ದಾರೆ. ಚಾಮುಂಡೇಶ್ವರಿಯಂತೆ ವಿಷ್ಣುವಿನ ಸಹೋದರಿ ಇಲ್ಲಿಗೆ ಬಂದು ನೆಲೆಸಿದ್ದಾರೆ. ಹೀಗಾಗಿ ಮೈಸೂರಿಗೆ ಬರುವವರು ಈ ಆಶ್ರಮಕ್ಕೆ ಬಂದು ದೇವಿಯ ಆಶೀರ್ವಾದ ಪಡೆಯಬೇಕು. ಮೈಸೂರು ಮಂಡ್ಯ ನಡುವೆ ಇರುವ ಈ ಸಮಯಪುರ ಕ್ಷೇತ್ರ ತುಂಬ ಪ್ರಸಿದ್ಧಿ ಪಡೆದಿದೆ. ಎಲ್ಲರೂ ತಾಯಿಯ ಆಶೀರ್ವಾದ ಪಡೆಯಬೇಕೆಂದು ಕರೆ ನೀಡಿದರು. ಇವತ್ತು ನಮ್ಮ ಮಹಿಷಾಮರ್ದಿನಿ ಚಾಮುಂಡೇಶ್ವರಿ ಏನಿದೆಯೋ ಅದೇ ರೀತಿ ವಿಷ್ಣುವಿನ ತಂಗಿ ಇಲ್ಲಿ ಬಂದು ನೆಲೆಸಿದ್ದಾಳೆ. ಈ ಒಂದು ಏನು ಮಠ ಅಂತ ನಾವು ಕರಿಬಹುದು, ಈ ಸಂಸ್ಥಾನ ಅಂತ ಏನಿದೆ ಇದನ್ನ ಕರ್ನಾಟಕದ ಜನ ಉಪಯೋಗಿಸ್ಕೋಬೇಕು. ಈ ಸಂಸ್ಥೆಗೆ ಬಂದು, ಈ ದೇವಸ್ಥಾನಕ್ಕೆ ಬಂದು ಮೈಸೂರು ಮಂಡ್ಯ ಮಧ್ಯ ಭಾಗದಲ್ಲಿರ್ತಕ್ಕಂಥ ಸಮಯಾಪುರ ಕ್ಷೇತ್ರ ತುಂಬಾ ಮುಂದಕ್ಕೆ ಪ್ರಸಿದ್ಧಿ ಆಗ್ತದೆ. ಯಾಕೆಂದ್ರೆ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ವೈಬ್ರೇಷನ್ ಬೇರೆ ಇದೆ. ಈ ಶಕ್ತಿ ದೇವತೆ ಇನ್ನೂ ತುಂಬಾ ಜನಕ್ಕೆ ಒಳ್ಳೇದಾಗಬೇಕು ಅಂದ್ರೆ ಈ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಭೇಟಿ ಕೊಟ್ಟು ಆ ತಾಯಿಯ ಆಶೀರ್ವಾದ ಪಡಿಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಊರಿದೆ, ಅಲ್ಲಿ ಸಮಯಾಪುರ ಅಮ್ಮ ನೆಲೆಸಿದ್ದಾಳೆ. ಇವತ್ತಿಗೆ 48 ದಿವಸ ಆಗಿದೆ ಕುಂಭಾಭಿಷೇಕ ಆಗಿ. ಪೂಜ್ಯ ಸ್ವಾಮೀಜಿಯವರು ಏನು ಒಂದು ತನುಮನ ಧನ ಅವರೇ ಸ್ವಂತಹ ನಿಂತು ಈ ದೇವಸ್ಥಾನ ಕಟ್ಟಿಸಿದ್ದಾರೆ. ಈ ದೇವಸ್ಥಾನಕ್ಕೆ ಕರ್ನಾಟಕದ ಜನ ಬರಬೇಕಾಗ್ತದೆ. ಯಾಕೆ ಅಂದ್ರೆ ಇಂಥ ದೇವಸ್ಥಾನ ನಾವೆಲ್ಲೂ ಸಹ ಹೊಯ್ಸಳ ಕಾಲದಲ್ಲಿ ನಾವು ನೋಡಿರ್ತೀವಿ. ಈ ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು ನೋಡಿದಾಗ ನೀವೆಲ್ಲ ಬಂದು ಕರ್ನಾಟಕದಲ್ಲಿ ಯಾರೇ ಮೈಸೂರಿಗೆ ಹೋಗುವಾಗ ಬಂದು ಈ ಸಂಸ್ಥೆಗೆ ಭೇಟಿ ಕೊಡಬೇಕು. ಈ ಸಮಯಾಪುರದಮ್ಮ ಬಹಳ ಶಕ್ತಿ ದೇವತೆ. ಇವತ್ತು ನಮ್ಮ ಮಹಿಷಾಮರ್ದಿನಿ ಚಾಮುಂಡೇಶ್ವರಿ ಏನಿದೆಯೋ ಅದೇ ರೀತಿ ವಿಷ್ಣುವಿನ ತಂಗಿ ಇಲ್ಲಿ ಬಂದು ನೆಲೆಸಿದ್ದಾಳೆ. ಈ ಒಂದು ಏನು ಮಠ ಅಂತ ನಾವು ಕರಿಬಹುದು, ಈ ಸಂಸ್ಥಾನ ಅಂತ ಏನಿದೆ ಇದನ್ನ ಕರ್ನಾಟಕದ ಜನ ಉಪಯೋಗಿಸ್ಕೋಬೇಕು. ಈ ಸಂಸ್ಥೆಗೆ ಬಂದು, ಈ ದೇವಸ್ಥಾನಕ್ಕೆ ಬಂದು ಮೈಸೂರು ಮಂಡ್ಯ ಮಧ್ಯ ಭಾಗದಲ್ಲಿರ್ತಕ್ಕಂಥ ಸಮಯಾಪುರ ಕ್ಷೇತ್ರ ತುಂಬಾ ಮುಂದಕ್ಕೆ ಪ್ರಸಿದ್ಧಿ ಆಗ್ತದೆ. ಯಾಕೆಂದ್ರೆ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ವೈಬ್ರೇಷನ್ ಬೇರೆ ಇದೆ. ಈ ಶಕ್ತಿ ದೇವತೆ ಇನ್ನೂ ತುಂಬಾ ಜನಕ್ಕೆ ಒಳ್ಳೇದಾಗಬೇಕು ಅಂದ್ರೆ ಈ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಭೇಟಿ ಕೊಟ್ಟು ಆ ತಾಯಿಯ ಆಶೀರ್ವಾದ ಪಡಿಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ.